ನಮಸ್ಕಾರ ಸ್ನೇಹಿತರೆ. ಯಾವಾಗಲೂ ಕಷ್ಟ ಏನೇ ಮಾಡಿದರೂ ಕೂಡ ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ಎಷ್ಟೇ ದುಡ್ಡು ಕೂಡ ನಿಲ್ಲುತ್ತಿಲ್ಲ. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಮನಸ್ಥಿತಿ ಕೂಡ ಸರಿ ಇಲ್ಲ. ವಿನಾಕಾರಣ ಆತಂಕಕ್ಕೂ ನೆರವು, ಸಂಸಾರದಲ್ಲಿ ಸಾಮರಸ್ಯ ಇಲ್ಲದಿರುವುದು, ಮಕ್ಕಳು ತುಂಬ ಆಟ ಮಾಡ್ತಾರೆ. ಹೀಗೆ ನಾನಾ ಸಮಸ್ಯೆಗಳಿಂದ ಬಳಲುತ್ತಿದ್ದ ಕೆಲ ರಾಶಿಯಲ್ಲಿ ಜನಿಸಿದವರಿಗೆ ಇನ್ನು ಮುಂದೆ ಸ್ವಲ್ಪ ಪ್ರಮಾಣದಲ್ಲಿ ಆರಾಮದಾಯಕವಾಗಿರ್ತದೆ ಅಂತ ಹೇಳ್ಬೋದು. ಹೌದು, ಏಕೆಂದರೆ ಮಾರ್ಚ್ 29ರಂದು ಶನಿ ಅಮಾವಾಸ್ಯೆ ಆಯಿತು, ಕಳೆದ ಮಂತು. ಅದು 2.5 ವರ್ಷಗಳ ನಂತರ ಈ ಅಮಾವಾಸ್ಯೆ ಬಂದಿರುವುದು ಎಲ್ಲರ ಬದುಕಿನಲ್ಲಿ ಒಂದು ಆಶಾಕಿರಣ ಮೂಡಿಸಿದೆ ಅಂತ ಕೂಡ ಈ ಕಥೆ ಹೇಳ್ಬೋದು ನಾವು. ಶನಿದೇವರನ್ನು ನಂಬುವವರಿಗೆ ಈ ವರ್ಷ ನಿಜವಾಗಿಯೂ ಕೂಡ ಭಾಗ್ಯದ ಬಾಗಿಲು ತೆರೆಯುತ್ತದೆ ಅಂತ ಕೂಡ ಹೇಳ್ಬೋದು. ಅದು ಕೂಡ ಇದೇ ಮೇ 26ರಂದು. ಈ ದಿನ ಶನಿದೇವರ ಹುಟ್ಟಿದ ದಿನ. ಈ ದಿನ ಶನಿದೇವರನ್ನು ಆರಾಧಿಸಿ ಒಳ್ಳೆಯ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತು ಈ ವಸ್ತುಗಳನ್ನು ಶನಿದೇವರಿಗೆ ಅರ್ಪಿಸಿದರೆ ಅದು ನೀವು ಏನು ಅಂದ್ಕೊಳ್ತೀರೋ ಅದು ಖಂಡಿತವಾಗಿಯೂ ಹಾಗೇ ಆಗುತ್ತದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ವಸ್ತುಗಳು ಏನು, ನಾವು ಯಾವ ಥರ ಸಂಕಲ್ಪ ಮಾಡ್ಕೋಬೇಕು, ಯಾವ ಥರ ಪೂಜೆ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಬಾರ್ದು ಆ ದಿನ ಅನ್ನೋದನ್ನ ನೋಡೋಣ. ಸಾಡೆ ಸಾತಿನ ನಂಬದಲ್ಲಿರೋರು ಕೂಡ ತುಂಬ ಜನ ಇದ್ದಾರೆ. ಅವರು ಆ ಥರನೇ ಕಷ್ಟಗಳನ್ನ ಅನುಭವಿಸ್ಕೊಂಡೇ ಬೇಕಾದ್ರೆ ಇರಲಿ, ಆದರೆ ನಾವು ನಂಬ್ತೀವಲ್ವಾ, ನಮಗೋಸ್ಕರನೇ ಈ ವಿಡಿಯೋ. ಶನಿದೇವರನ್ನು ನಂಬುವವರಿಗೆ ಈ ವರ್ಷ ನಿಜಕ್ಕೂ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಅದು ಮೇ 26ರಂದು. ಮುಂಚೆ ಹೇಳಿದ ಹಾಗೆ ಆ ದಿನ ಶನಿ ಜಯಂತಿ ಇದೆ, ಅಂದರೆ ಶನಿಯು ಹುಟ್ಟಿದ ದಿನ. ಹಾಗಾದರೆ ಸ್ನೇಹಿತರೆ, ಆ ದಿನ ಏನು ಮಾಡಬೇಕು, ನಾವು ಯಾವ ವಸ್ತುಗಳನ್ನು ಯಾರಿಗೆ ಕೊಡಬೇಕು, ಯಾವ ಥರ ಪೂಜೆ ಮಾಡಿದರೆ ಶನಿದೇವರ ಅನುಗ್ರಹ ನಮ್ಮದಾಗುತ್ತದೆ, ಇಂತಹ ಎಲ್ಲ ಮಾಹಿತಿಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ನಮ್ಮ ಕರ್ಮದ ಅಧಿಪತಿ ಅಥವಾ ಕರ್ಮದ ಪರಿಪಾಲಕನೆಂದೇ ಈ ಶನಿದೇವರನ್ನು ಆರಾಧಿಸುತ್ತೇವೆ. ಅದು ನಮ್ಮ ನಂಬಿಕೆ ಆಗಿದೆ. ಶನಿದೇವ ನಮಗೆ ಸಾಕಷ್ಟು ಸವಾಲುಗಳನ್ನು ನೀಡುತ್ತಾರೆ, ಕಷ್ಟಗಳನ್ನು ಕೊಡುತ್ತಾರೆ, ತುಂಬ ಪರೀಕ್ಷೆಗಳನ್ನು ಮಾಡುತ್ತಾರೆ. ಯಾವಾಗ ಕಷ್ಟಗಳು ತುಂಬ ಜಾಸ್ತಿ ಆಗ್ತೋ ಆವಾಗ ಮನುಷ್ಯ ಸರಿದಾರಿಯಲ್ಲಿ ನಡೆಯುತ್ತಾನೆ. ಇದು ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತದೆ. ಅಂದರೆ ಆ ಸಮಯದಲ್ಲಿ ನಮ್ಮ ಆತ್ಮದ ಅಧ್ಯಯನವನ್ನು ಕೂಡ ನಾವು ಮಾಡ್ಕೋಬೋದು. ಈ ಬೆಳವಣಿಗೆಯನ್ನು ತಂದು ಕೊಡೋದು ಬೇರೆ ಯಾರೂ ಅಲ್ಲ, ಈ ಶನಿದೇವರೇ. ಸಾಡೆ ಸಾತಿ ಇದೆ ಎಂದರೆ ಹೆದರುವ ಅವಶ್ಯಕತೆ ಇಲ್ಲ. ಬದಲಾಗಿ ಶನಿದೇವರು ನಮಗೆ ಮುಂದಿನ ಜೀವನದ ಸುಗಮ ದಾರಿಗಾಗಿ ಇಂದು ಕಷ್ಟಗಳನ್ನು ಕೊಡುತ್ತಾರೆ ಎಂದುಕೊಳ್ಳಬಹುದು. ಜೀವನದಲ್ಲಿ ಶಿಸ್ತು, ಸಮಯ, ತಾಳ್ಮೆ ತಾನಾಗಿಯೇ ರೂಢಿಯಾಗುತ್ತದೆ. ಇವುಗಳನ್ನು ಶನಿದೇವರು ನಮಗೆ ನಮ್ಮ ಕಷ್ಟಗಳ ಮೂಲಕ ಕಲಿಸುತ್ತಾರೆ. ಶ್ರೀ ಶನೀಶ್ವರನ ಜನ್ಮದಿನ ಮೇ 26ರಂದು ಬಂದ ಮುಂಚೆ ಹೇಳಿದ ಹಾಗೆ ಸಾಡೆ ಸಾತಿಗೆ ಮುಕ್ತಿ ನೀಡುವ ದಿನ ಅಂತ ಬೇಕಾದ್ರೆ ಕೂಡ ಕರೆಯಬಹುದು ಈ ದಿನನ. ಹಾಗಾಗಿ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಎನ್ನುವುದು ನಮ್ಮ ಉದ್ದೇಶ. ಹಾಗಾಗಿ ಈ ವಿಡಿಯೋ ಮೂಲಕ ಈ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಶನಿದೇವನನ್ನು ನ್ಯಾಯದೇವರು ಎಂದು ಮಾತ್ರ ಅಲ್ಲ, ಇದರ ಜೊತೆಗೆ ಶನಿದೇವರನ್ನು ನೀಲ, ಪಿಂಗಲ, ಐಸ್ತ, ಧರ್ಮರಾಜ, ಸೂರ್ಯಾನಂದ, ಛಾಯಾಸುತ, ಮಂಡಳ, ಕಪಿಲಾಕ್ಷ ಇತ್ಯಾದಿ ವಿವಿಧ ಹೆಸರುಗಳಿಂದ ಕೂಡ ಕರೀತಾರೆ. ಜ್ಯೋತಿಷ್ಯ ಪ್ರಕಾರ ಶನಿದೇವರು ಮಕರ ಮತ್ತು ಕುಂಭ ರಾಶಿಗಳ ಅಧಿಪತಿ. ವಾಸ್ತವವಾಗಿ ರಾಶಿಗಳ ಚಕ್ರದಾದ್ಯಂತ ಅವರ ನಿಧಾನ ಚಲನೆ ಇರುತ್ತದೆ. ಇದರ ಜೊತೆಗೆ ಒಬ್ಬರ ಜೀವನದ ಮೇಲೆ ಅತಿಯಾಗಿ ಪ್ರಭಾವ ಬೀರುತ್ತದೆ. ವಿಶೇಷವಾಗಿ ಸಾಡೆ ಸಾತಿ ಅಂದರೆ 7.5 ವರ್ಷ. ಶನಿದೇವರು ಪ್ರತಿಯೊಬ್ಬರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತಾರೆ. ಅದು ಯಾರೇ ಆದರೂ ಸರಿ, ಸಣ್ಣ ಮಕ್ಕಳಾದರೂ ಸರಿ, ಅವರ ಜೀವನದಲ್ಲಿ ಪ್ರವೇಶ ಮಾಡುತ್ತಾರೆ. ಸಾಡೆ ಸಾತಿ ಮುಗಿಸಿ ಹೋಗುವ ಅಷ್ಟರಲ್ಲಿ ಆ ವ್ಯಕ್ತಿ ಒಬ್ಬ ಪರಿಪೂರ್ಣ ವ್ಯಕ್ತಿ, ಅಂದರೆ ಒಬ್ಬ ಧೀಮಂತ ವ್ಯಕ್ತಿಯನ್ನಾಗಿ ಮಾಡಿ ಹೋಗುತ್ತಾರೆ. ತಾಳ್ಮೆ, ಸಹನೆ ಮೂಲಕ ಕಷ್ಟಗಳನ್ನು ಎದುರಿಸುವ ಶಕ್ತಿಗಳನ್ನು ಕಲಿಸುತ್ತಾರೆ. ಶನಿದೇವ ಕಾರಣಗಳು ಇಲ್ಲದೆ ಶಿಕ್ಷೆ ಕೊಡುವುದಿಲ್ಲ. ಅವರು ಅದನ್ನು ಕಲಿಸುತ್ತಾರೆ, ಸರಿಪಡಿಸುತ್ತಾರೆ ಮತ್ತು ಕೊನೆಯದಾಗಿ ನಮ್ಮನ್ನು ಸದಾಚಾರದ ಕಡೆ ಹೋಗುವಂತೆ ಮಾರ್ಗದರ್ಶನ ಮಾಡುತ್ತಾರೆ. ನಿಜವಾಗಿಯೂ ಅವರ ಅನುಗ್ರಹವು ಅದರ ಪರೀಕ್ಷೆಗಳಿಗಿಂತಲೂ ತುಂಬ ಶಕ್ತಿಶಾಲಿಯಾಗಿರುತ್ತದೆ. ಶನಿದೇವರ ಆಶೀರ್ವಾದದಿಂದ ಬಡವ ಕೂಡ ಶ್ರೀಮಂತನಾಗುತ್ತಾನೆ. ಇನ್ನು ಈ ಬಾರಿಯ ಶನಿ ಜಯಂತಿ ಅತ್ಯಂತ ಮಹತ್ವದಾಗಿದೆ. ಈ ಪವಿತ್ರ ದಿನದಂದು ಶನಿದೇವರನ್ನು ನಿಷ್ಠೆ ಮತ್ತು ಭಕ್ತಿಯಿಂದ ಪೂಜಿಸುವವರು ಅವರ ಅನುಗ್ರಹ ಪಡೆಯುವುದಲ್ಲದೆ ಅವರ ಜೀವನದಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ಕಾಣುತ್ತಾರೆ.
ನಂಬಿಕೆ, ತಾಳ್ಮೆ ಮತ್ತು ಪರಿಶ್ರಮದ ಮೂಲಕ ಶನಿದೇವರ ಮಾರ್ಗದರ್ಶನದಲ್ಲಿ ಅವರ ಸವಾಲುಗಳನ್ನು ಎದುರಿಸಿ ಯಶಸ್ವಿಯ ಮೆಟ್ಟಿಲುಗಳನ್ನು ಕೂಡ ನಾವು ಹತ್ತಬಹುದು. ಹಿಂದೂ ಪಂಚಾಂಗದ ಪ್ರಕಾರ ಶನಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಬರುತ್ತೆ. ಹೀಗಾಗಿ 2025ರಲ್ಲಿ ಅದು ಮಂಗಳವಾರ ಮೇ 27, 2025ರಲ್ಲಿ ಬರುತ್ತದೆ. ಆದರೂ ಕೂಡ ಅಮಾವಾಸ್ಯೆಯ ತಿಥಿಯು ಮೇ 26, 2025ರಂದು ಮಧ್ಯಾಹ್ನ 12:11 ಶುರುವಾಗಿ ಮೇ 27 ಬೆಳಗ್ಗೆ 8:30ರವರೆಗೆ ಇರುತ್ತದೆ. ಇನ್ನು ಭಕ್ತರು ಈ ದಿನದಂದು ಶನಿದೇವರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ಪೂಜೆಗಳನ್ನು ಸಲ್ಲಿಸುವುದು, ಜೊತೆಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಮತ್ತು ಸಾಸಿವೆ ಎಣ್ಣೆ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ. ಮಾತ್ರವಲ್ಲ, ತನು ಮನದಿಂದ ಶನಿದೇವರಿಗೆ ಶರಣಾಗುತ್ತಾರೆ. ಈ ದಿನ ಉಪವಾಸ ಮಾಡಿ ವ್ರತ ಆಚರಣೆ ಮಾಡಿದ್ದೇ ಆದಲ್ಲಿ ಸಕಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಅಲ್ಲದೆ ಈ ದಿನ ಹಣೆಗೆ ಕಪ್ಪು ತಿಲಕವನ್ನು ಕೂಡ ಹಚ್ಚಿಕೊಳ್ಳಬೇಕು. ತಿಲಕವನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು. ಹೇಗೆಂದರೆ ಎಳ್ಳೆಣ್ಣೆ, ಸಾಸಿವೆ, ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಮಿಶ್ರ ಮಾಡಿ ಕರ್ಪೂರವಿಟ್ಟು ದಹಿಸಬೇಕು. ನಂತರ ಸಂಪೂರ್ಣವಾಗಿ ಮುರಿದ ನಂತರ ಸಿಗುವ ಕಪ್ಪು ಮಸಿಯನ್ನು ಚಿಕ್ಕ ತಟ್ಟೆಯಲ್ಲಿ ಹರಡಿ ಪ್ರತಿದಿನ ಬೆಳಗ್ಗೆ 7 ದಿನಗಳ ಕಾಲ ಲೇಪಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ಮನೆ ಹಾಗೂ ಕುಟುಂಬದ ಮೇಲಿರುವ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮಂಗಮಯವಾಗುತ್ತದೆ. ಅಲ್ಲದೆ ಶನಿದೇವರ ಕೃಪೆ ಕೂಡ ಸಿಗುತ್ತದೆ. ಒಂದು ವಿಶೇಷ ಸೂಚನೆ: ಪ್ರತಿದಿನ ಮುಂಜಾನೆ 5ರಿಂದ 6 ಗಂಟೆಯ ಒಳಗೆ ಸ್ನಾನ ಮಾಡಿ ಶುಭ್ರವಾಗಿ 7 ದಿನಗಳ ಕಾಲ ದೀಪವನ್ನು ಹಚ್ಚಬೇಕು. ನಂತರ ಈ ಲೇಪವನ್ನು ಹಚ್ಚಿಕೊಳ್ಳಬೇಕು. ಸ್ತ್ರೀಯರಾದರೆ ಕಪ್ಪು ಎಳ್ಳನ್ನು ಸೆರಗಿ ಕಟ್ಟಿಕೊಳ್ಳಬೇಕು. ಗಂಡು ಮಕ್ಕಳಾದರೆ ನಿಮ್ಮ ಎಡಗಾಲಿನ ಪಾದದ ಮೇಲೆ 9 ಸಂಖ್ಯೆಯನ್ನು ಆ ಕಪ್ಪು ಮಸಿಯಲ್ಲಿ ಬರೆದುಕೊಳ್ಳಬೇಕು. ಇನ್ನು ಈ ದಿನ ಯಜ್ಞ ಹವನಗಳನ್ನು ಮಾಡುವವರಿಗೂ ಕೂಡ ಶುಭ ದಿನ. ವಾಸ್ತವವಾಗಿ ಶನಿ ಜಯಂತಿಯ ಸಮಯದಲ್ಲಿ ನಡೆಯುವ ಪ್ರಮುಖ ಆಚರಣೆಗಳೆಂದರೆ ಶನಿ ತೈಲಾಭಿಷೇಕ ಮತ್ತು ಶನಿ ಶಾಂತಿ ಪೂಜೆ. ಈ ದಿನದಂದು ಜಾತಕದಲ್ಲಿ ಸಾಡೆ ಸಾತಿ ಇದ್ದರೆ ಶನಿ ತೈಲಾಭಿಷೇಕ ಮತ್ತು ಶನಿ ಪೂಜೆಯನ್ನು ಮಾಡಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು. ಆ ಸಂಕಲ್ಪ ಏನೆಂದರೆ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದರೆ 11 ಜನ ಬಡವರಿಗೆ ವಸ್ತ್ರಗಳನ್ನು ಅಥವಾ ದಿನಸಿ ಸಾಮಗ್ರಿಗಳನ್ನು ದಾನ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು. ಇದಾದ ಕೇವಲ 28 ದಿನಗಳ ಒಳಗೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಪ್ರಾಪ್ತಿಯಾಗುತ್ತದೆ. ನಿಮ್ಮ ದೇಹದಲ್ಲಿನ ಆಲಸ್ಯ ಮಾಯವಾಗಿ ಹೊಸ ಚೈತನ್ಯ ಕೂಡ ನಿಮ್ಮದಾಗುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತದೆ. ಈ ದಿನ ಏನು ಮಾಡಬಾರದು ಎಂದರೆ ಮದ್ಯ ಸೇವನೆ ಮಾಡಬಾರದು, ಜೂಜಾಟವನ್ನು ಕೂಡ ಆಡಬಾರದು, ಮಾಂಸ ಸೇವನೆ ನಿಷಿದ್ಧ ಮತ್ತು ಅಕ್ರಮ ಚಟುವಟಿಕೆಗಳಲ್ಲಿಯೂ ಕೂಡ ಭಾಗಿಯಾಗಬಾರದು. ಈ ದಿನ ಸದಾಚಾರದ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಈ ದಿನದ ಪೂಜೆಯು ಯಶಸ್ಸು ಮತ್ತು ಪರಿಹಾರಕ್ಕಾಗಿ ಶನಿದೇವರ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ. ಎರಡನೆಯದಾಗಿ ಸಾಡೆ ಸಾತಿ ಸಮಯದಲ್ಲಿ ಪ್ರಾರ್ಥನೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಕರಿಸುತ್ತವೆ. ಕೊನೆಯದಾಗಿ ಈ ದಿನ ಶನಿದೇವರ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯುವುದು ಕೂಡ ತುಂಬ ಶುಭಕರವಾಗಿರುತ್ತದೆ. ಇನ್ನು ಈ ದಿನ ಆಚರಿಸಬೇಕಾದ ಪದ್ಧತಿ ಎಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶ್ವತ್ಥ ಮರಕ್ಕೆ ನೀರೆರೆದು ಬುಡದಲ್ಲಿ ದೀಪ ಹಚ್ಚಬೇಕು. ಅದು ಸಂಜೆ ಅಥವಾ ಬೆಳಗ್ಗೆ ಆದರೂ ಸರಿ. ನಂತರ ದೇವಸ್ಥಾನ ಅಥವಾ ಆಶ್ರಮಗಳಿಗೆ ಒಂದು ಅಶ್ವತ್ಥ ಗಿಡವನ್ನು ದಾನ ಕೂಡ ಮಾಡಬೇಕು. ಇದಲ್ಲದೆ ಪುಣ್ಯವನ್ನು ಗಳಿಸಲು ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಗಳನ್ನು ಕೂಡ ದಾನ ಮಾಡಬಹುದು. ಇದರ ಜೊತೆಗೆ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದು ಕೂಡ ಒಳ್ಳೆಯದು. ಈ ದಿನ ಬೆಳಗ್ಗೆ ಸ್ನಾನದ ನಂತರ ಶನಿ ದೋಷ ಪರಿಹಾರಕ್ಕಾಗಿ ಶನಿ ಮಂತ್ರಗಳನ್ನು 108 ಬಾರಿ ಜಪಿಸಬೇಕು. ತುಟಿ ಅಲುಗಾಡಿಸಬಾರದು, ಕಣ್ಣು ಮುಚ್ಚಬಾರದು. ಇದಾದ ನಂತರ ಒಂದು ಬಟ್ಟಲು ಸಾಸಿವೆ ಎಣ್ಣೆಯನ್ನು ಕೈಯಲ್ಲಿ ಹಿಡಿದು ಸಂಪೂರ್ಣವಾಗಿ ಶನಿದೇವರನ್ನು ಭಕ್ತಿಯಿಂದ ನೆನೆದು ನಿಮ್ಮ ಕೋರಿಕೆಗಳೆಲ್ಲ ಈಡೇರಲೆಂದು ಪ್ರಾರ್ಥಿಸಿಕೊಳ್ಳಬೇಕು. ಆ ನಂತರ ಆ ಬಟ್ಟಲು ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದಾನ ಮಾಡಬೇಕು. ಇಷ್ಟ ಪದ್ಧತಿಯನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಸಾಡೆ ಸಾತಿಯಿಂದ ಮುಕ್ತಿ ಖಂಡಿತವಾಗಿಯೂ ದೊರೆಯುತ್ತದೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಮಾತ್ರವಲ್ಲ, ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಸಾಲ ಬಾಧೆ ಇರುವವರು ಕೂಡ ಸಾಲದಿಂದ ಮುಕ್ತಿ ಪಡೆಯಬಹುದು.
ಆರೋಗ್ಯದಲ್ಲಿ ಏರುಪೇರು ಇದ್ದರೂ ಕೂಡ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ. ಒಂದು ವಿಶೇಷ ಸೂಚನೆ ಎಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಉದಾಸೀನತೆ ನೀಡಿ ಸ್ವಾಮಿಯು ಪರೀಕ್ಷಿಸುತ್ತಾರಂತೆ. ಈ ಪರೀಕ್ಷೆಯಲ್ಲಿ ಗೆದ್ದರೆ ಜೀವನದಲ್ಲಿ ಸೋಲೇ ಇಲ್ಲ. ಸರ್ವರಿಗೂ ಸನ್ಮಂಗಳವಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಧನ್ಯವಾದಗಳು. ಜೈ ಶನಿದೇವ.